ಭಗವಂತನ ದೇಣಿಗೆ. ನಾವೇನು ಕೇಳ್ಕೊಂಡು ಹುಟ್ಟಲಿಲ್ಲ. ಈ ಸಮಯಕ್ಕೆ ಈ ಊರಲ್ಲಿ ಇಂಥವ್ರು ಹುಟ್ಟಿಲ್ಲಿ, ನಾನು ಹುಟ್ಟಬೇಕಿಷ್ಟೇ ಮಗಳಾಗಿ ಅಂತ ಕೇಳ್ಕೊಂಡು ಹುಟ್ಟೋದಿಲ್ಲ. ನಾವು ಹುಟ್ಟಿ ಬಿಡ್ತೀವಿ. ಸಾಯೋದು ಕೂಡ ಅಷ್ಟೇ. ಇದೇ ಸಮಯಕ್ಕೆ ಇಂಥಲ್ಲೇ ನನ್ನ ಪ್ರಾಣ ಹೋಗಬೇಕು ಅಂತ ಎಲ್ಲ ಕೆಲವು ಯೋಗಿಗಳು ಮಾತ್ರ ಹಾಗೆ ಸಾಧ್ಯ, ಎಲ್ಲರಿಗೂ ಸಾಧ್ಯ. ಹುಟ್ಟು ನಮ್ಮ ಕೈಲಿಲ್ಲ, ಸಾವು ನಮ್ಮ ಕೈಲಿಲ್ಲ. ಇವಾಗ ಮತ್ತೆ ಇರ್ತಕ್ಕಂಥ ಬದುಕು ಪೂರ್ಣ ಪ್ರಮಾಣದಲ್ಲಿ ಅದು ಕೂಡ ನಮ್ಮ ಕೈಲಿಲ್ಲ. ನಾವೇನೇನೋ ಅಂದ್ಕೊಳ್ತೇವೆ, ಏನೇನೋ ಆಗಿಬಿಡ್ತದೆ. ಹಾಗಿರುವಾಗ ಇರುವುದರಲ್ಲೇ ಯಾವ ಪರಿಸ್ಥಿತಿಯಲ್ಲಿದ್ರೂ ಕೂಡ ನೆಮ್ಮದಿಯಾಗಿ ಬದುಕಬೇಕು ಅಂತ ಹೇಳಿದರೆ ನಮ್ಮ ನಡತೆ ಅತ್ಯಂತ ಮುಖ್ಯವಾಗಿರ್ತದೆ. ಅದಕ್ಕೆ ಹೇಳ್ತಾರೆ, ಅಂದುಕೊಂಡು ಬದುಕುವುದಕ್ಕಿಂತ ಹೊಂದಿಕೊಂಡು ಬದುಕುವುದು ಮುಖ್ಯ ಅಂತ. ಹೇಗಿರ್ತದೆ ಹಾಗೆ ಒಪ್ಪಿಕೊಂಡು ಬದುಕಬೇಕು. ಆ ದೃಷ್ಟಿಯಲ್ಲಿ ಮನೆಯಲ್ಲಿ ನೆಮ್ಮದಿ ಇರಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಎಲ್ಲರಲ್ಲಿ ಪ್ರೀತಿ ವಿಶ್ವಾಸ ನಿರಂತರವಾಗಿರಬೇಕು. ಪ್ರೀತಿ ವಿಶ್ವಾಸ ಇದ್ದರೆ ಏನೇ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದೇ ಬರ್ತದೆ. ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಸಂಬಂಧಗಳು ಚೆನ್ನಾಗಿ ಕುಳಿತವೆ.